ನಮಸ್ಕಾರ. ಹರೇ ಶ್ರೀನಿವಾಸ. ಹರೇ ನಮಾಚಾರ್ಯ. ಸುಮತಿಭಿರನುವೇದಂ ಶುಭ್ರಕಾಯಂ ಸಖಾಯಂ ದುಃಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಯಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿ ಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತ್ತಾರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ಷಷ್ಠಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಈಗ ಹಿಂದೆ ಇದು ಮ್ಯೂಟ್ ಮಾಡ್ಕೊಳ್ಳಿ. ಮಧುಸೂದನ್ ಮ್ಯೂಟ್ ಮಾಡ್ಕೊಳ್ಳಿ ಸ್ವಲ್ಪ. ಮಧುಸೂದನ್ ಮಧುಸೂದನ್ ಮ್ಯೂಟ್ ಮಾಡ್ಕೊಳ್ಳಿ. ಈ ಹಿಂದೆ ಭಗವಂತನ ಮೊದಲನೇ ಅವತಾರ ಯಾವುದು ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಟ್ಟರು. ಮೊದಲನೇ ಅವತಾರ ಅದು ಪುರುಷ ಅಂತ, ಭಗವಂತನ ಅವತಾರ ಅಂತ ಬಂತು. ಇಷ್ಟನ್ನ ಹೇಳಿ ಈಗ ಮುಂದೆ 42ನೇ ಶ್ಲೋಕದಲ್ಲಿದ್ದೀವಿ. ಅಹಂ ಭವೋ ಯಜ್ಞ ಇಮೇ ಪ್ರಜೇಶಾಃ ದಕ್ಷಾದಯೋ ಯೇ ಭವದಾದಯಶ್ಚ ಸ್ವರ್ಲೋಕಪಾಲಾಃ ಖಗಲೋಕಪಾಲಾಃ ನೃಲೋಕಪಾಲಾಃ ತಲಲೋಕಪಾಲಾಃ. ಈಗ ಭಗವಂತನ ವಿಶಿಷ್ಟವಾದ ಪ್ರತಿಮೆಗಳು ಅಂದ್ರೆ ದೇವರ ಸನ್ನಿಧಾನ ಯಾರಲ್ಲಿ ಜಾಸ್ತಿ ಇದೆ ಅಂತ ಎಲ್ಲ ಪದಾರ್ಥಗಳನ್ನ ಈಗ ಒಂದೊಂದೇ ಹೇಳ್ತಾ ಹೋಗ್ತಾರೆ. ಯಾವ್ಯಾವ್ದಲ್ಲಿ ದೇವ್ರು ಜಾಸ್ತಿ ತನ್ನ ಸನ್ನಿಧಾನ ಇಟ್ಟಿರ್ತಾನೆ, ಭಗವಂತನನ್ನ ಕಂಡು ಹಿಡಿಯೋದು ಹೇಗೆ, ಎಲ್ಲೆಲ್ಲಿ ಅವನನ್ನ ಕಾಣಬಹುದು ಅಂತ ವಿಶಿಷ್ಟವಾದ ವಸ್ತುಗಳು ಯಾವುದು ಜಗತ್ನಲ್ಲಿರೋದು ಅನ್ನೋದನ್ನ ಪೂರ್ತಿ ಈ ಅಧ್ಯಾಯದ ಕೊನೆಯವರೆಗೂ ಅದೇ ವಿಷಯ. ಮೊದಲನೇದಾಗಿ ಅಹಂ ಅಂತ ಹೇಳ್ತಾರೆ.
ಚತುರ್ಮುಖ ಬ್ರಹ್ಮದೇವರಲ್ಲಿ ಪರಮಾತ್ಮ ಬಹಳ ಸನ್ನಿಧಾನ ಇಟ್ಟಿರ್ತಾನೆ. ಒಂದು ಸಾಕ್ಷಾತ್ ಪರಮಾತ್ಮನ ಮಗ ಯಾರು ಚತುರ್ಮುಖ ಬ್ರಹ್ಮದೇವ. ಅಷ್ಟೇ ಅಲ್ಲ, ನಮಗೆ ಇನ್ನೊಂದು ಪ್ರಸಂಗ, ರುದ್ರದೇವರು ಮತ್ತೆ ಚತುರ್ಮುಖ ಬ್ರಹ್ಮದೇವರು ಈ ದಕ್ಷ ಪ್ರಜಾಪತಿ ನಡೆಸಿರುವಂತಹ ಯಾಗದಲ್ಲಿ ರುದ್ರದೇವರು ತಾವು ದಕ್ಷನಿಗೆ ಅವಮಾನ ಮಾಡಿದ್ರು ಅನ್ನೋ ಪ್ರಸಂಗ ಕೇಳ್ತೀವಲ್ಲ. ಆ ಪ್ರಸಂಗದಲ್ಲಿ ರುದ್ರದೇವರು ಏನ್ ಮಾಡ್ತಾ ಇದ್ರು ಅಂದಾಗ ಬ್ರಹ್ಮದೇವರ ಒಳಗಡೆ ಇರೋ ದೇವರನ್ನ ಧ್ಯಾನ ಮಾಡ್ತಾ ಇದ್ರು ಅಂತ ಬರುತ್ತೆ, ಭಾಗವತದಲ್ಲೇ ಮುಂದೆ ಬರುತ್ತೆ. ಹಾಗಾಗಿ ಮಾವನಿಗೆ ಗೌರವ ಆದರ ಎಲ್ಲ ಕೊಡ್ಲಿಲ್ಲ ರುದ್ರದೇವರು. ಬಂದಾಗ ಎದ್ದು ನಿಲ್ಲಿಲ್ಲ. ಯಾಕೆಂದ್ರೆ ಬ್ರಹ್ಮದೇವರ ಒಳಗಡೆ ಭಗವಂತನ ಸನ್ನಿಧಾನ ತುಂಬಾ, ಅಲ್ಲಿರೋ ದೇವರನ್ನ ಯೋಚನೆ ಮಾಡ್ತಾ ಇದ್ರು, ಚಿಂತಿಸ್ತಾ ಇದ್ರು ರುದ್ರದೇವರು. ಬ್ರಹ್ಮದೇವರು ತಮ್ಮ ಪಕ್ಕದಲ್ಲೇ ಇದ್ರು ಅಂತ ವರ್ಣನೆ ಮಾಡ್ತಾರೆ. ತುಂಬಾ ಶ್ರೇಷ್ಠ ಸನ್ನಿಧಾನ ಭಗವಂತನದು ಎಲ್ಲಿರುತ್ತೆ, ಅದು ಬ್ರಹ್ಮದೇವರಲ್ಲಿ ಇರುತ್ತೆ. ಅಹಂ ಅಂತ ಇಲ್ಲಿ ಮೊದಲನೇದಾಗಿ ಬ್ರಹ್ಮದೇವರೇ ಹೇಳ್ಕೊಂಡು, ಅಹಂ ಆದ್ಮೇಲೆ ಇದ್ಯಾರು ಹವಹ, ಆಮೇಲೆ ರುದ್ರದೇವರ ಒಳಗಡೆ ದೇವರಿರ್ತಾನೆ. ರುದ್ರದೇವರು ದೇವರಿಗೊಂದು ಪ್ರತಿಮೆ ತರ. ಇನ್ನು ಯಜ್ಞ ಅಂದ್ರೆ ಯಜ್ಞಕ್ಕೆ ಅಭಿಮಾನಿಯಾದ ರುದ್ರದೇವರನ್ನೇ ತಗೊಳ್ಳೋದು. ಅದಕ್ಕೆ ಕೆಲವರು ಯಜ್ಞಕ್ಕೆ ಅಭಿಮಾನಿ ರುದ್ರದೇವರು ಹೌದು, ಯಾಕಂದ್ರೆ ಯಜ್ಞದಲ್ಲಿ ಬಳಸುವಂತಹ ಕೊನೆಯ ವಸ್ತುಗಳನ್ನ ಅವನಿಗೆ ಅರ್ಪಿಸೋದು ಸರಿ, ಆದ್ರೆ ಅದ ಉಳಿದ ವಸ್ತು ಏನಿದೆ ಅದೆಲ್ಲ ರುದ್ರದೇವರಿಗೆ ಸೇರಿತ್ತು ಅಂತ. ಆದ್ರೆ ಇಲ್ಲಿ ಭವಹ ಅಂತ ಹಿಂದಕ್ಕೆ ರುದ್ರದೇವರ ಬಗ್ಗೆ ಹೇಳಾಯ್ತು, ಅದರಿಂದ ಮತ್ತೆ ಯಜ್ಞ ಅಂತ ಹೇಳೋದ್ರಿಂದ ಇಲ್ಲಿ ಹಿಂದೆ ಹೇಳಿದ್ರಲ್ಲ ಆ ಯಜ್ಞ ಅಂದ್ರೆ ರುದ್ರದೇವರು ಯಾವ ಯಜ್ಞನ ಸಂಹಾರ ಮಾಡಿದ್ರೋ ಅಂಥ ಯಜ್ಞ ಅವನನ್ನ ತಗೊಳ್ಬೇಕು. ಅವನು ಯಜ್ಞಕ್ಕೆ ಅಭಿಮಾನಿ ದೇವತೆ. ಇನ್ನು ಪ್ರಜೇಶ ಅಂತಂದ್ರೆ ಯಾರು, ಅದಕ್ಕೆ ಪ್ರಜಾಪತಿಗಳು ಅಂತ ಅರ್ಥ. ಇನ್ನು ದಕ್ಷಾದಯ, ಹಾಗೆ ದಕ್ಷ ಮೊದಲಾದವರು. ಇನ್ನು ಸ್ವರ್ಲೋಕಪಾಲಾಹ ಅಂದ್ರೆ ಸ್ವರ್ಗಲೋಕವನ್ನ ಕಾಪಾಡೋರು ಯಾರು, ಇಂದ್ರಾದಿ ದೇವತೆಗಳು. ಇನ್ನು ಖಗಲೋಕಪಾಲಾಹ, ಇನ್ನು ಪಕ್ಷಿಗಳ ಲೋಕ ಏನಿದೆ ಆ ಪಕ್ಷಿಗಳ ಲೋಕವನ್ನ ಕಾಪಾಡುವಂಥವ್ರು. ಅದು ಖಗಲೋಕ ಅಂದ್ರೆ ವಸ್ತು ಅಂತರಿಕ್ಷ ಲೋಕ ಅಂತ ಕರೀತಾರೆ. ಆ ಅಂತರಿಕ್ಷ ಲೋಕವನ್ನ ಕಾಪಾಡೋರು ಅಂತ. ಯಾಕಂದ್ರೆ ಪಕ್ಷಿಗಳು ಹಾರಾಡೋದು ಅಂತರಿಕ್ಷದಲ್ಲಿ, ಆಕಾಶದಲ್ಲಿ ಅನ್ನೋ ಅರ್ಥದಲ್ಲಿ ಎಷ್ಟು ಎತ್ತರ ಹಾರತ್ತೋ ಅಂತಹ ಲೋಕ ಅಂತರಿಕ್ಷ ಲೋಕ. ಅಂತ ಅಂತರಿಕ್ಷ ಲೋಕವನ್ನ ಕಾಪಾಡುವಂತ ಗರುಡ ದೇವರು, ಹಾಗೆ ಅವರ ಅನುಚರರು, ಅವರ ಸೇವಕರೆಲ್ಲ. ಇನ್ನು ನೃಲೋಕಪಾಲಾಹ, ಮನುಷ್ಯ ಲೋಕವನ್ನ ಕಾಪಾಡೋರು. ಅಂದ್ರೆ ಮನುಷ್ಯ ಲೋಕವನ್ನ ಯಾರು ಕಾಪಾಡ್ತಾರೆ, ಪ್ರಿಯವ್ರತ ಮೊದಲಾದ ರಾಜರು ಕಾಪಾಡ್ತಾರೆ. ಹೀಗೆ ಆಯಾಯ ಲೋಕವನ್ನ ಕಾಪಾಡೋ ಪ್ರತಿಯೊಬ್ಬರು ಕೂಡ ಆ ಭಗವಂತನ ವಿಶಿಷ್ಟ ಪ್ರತಿಮೆ. ಭಗವಂತ ಅವರೆಲ್ಲ ಒಳಗಡೆ ಇದ್ದು ತಾನೇ ಕೆಲಸವನ್ನ ಮಾಡ್ತಾ ಇರ್ತಾರೆ. ತಲಲೋಕಪಾಲ, ಇನ್ನು ತಲಲೋಕ ಏನಿದೆ ಅಂದ್ರೆ ಅತಲ ವಿತಲ ಸುತಲ ತಲಾತಲ ಅಂತ ಏನ್ ಹೇಳ್ತೀವಿ, ಅಲ್ಲಿ ತಲಲೋಕ ಏನಿದೆ ಆ ತಲ ಲೋಕದಲ್ಲಿ ಇರುವಂತ ರಕ್ಷಣೆ ಮಾಡೋರು ಯಾರು, ಬಲ್ಯಾದಯ, ಬಲಿಚಕ್ರವರ್ತಿ, ಮತ್ತೆ ಅನಂತ ಅಂದ್ರೆ ಅನಂತ ಅಂದ್ರೆ ನಾಗ, ಆ ಅನಂತ. ಹೀಗೆ ಇವರೆಲ್ಲ ಏನು ಆ ಲೋಕಗಳನ್ನ ಕಾಪಾಡ್ತಾರೆ. ಇವರೆಲ್ಲ ಭಗವಂತನ ವಿಶೇಷ ಸನ್ನಿಧಾನ ಇರೋರು. ಅದು ಕೊನೆ ಶ್ಲೋಕದಲ್ಲಿ ತಿಳಿಸ್ತಾರೆ. ಇಲ್ಲಿವರೆಗೆ ಬರೀ ಹೆಸರನ್ನ ಮಾತ್ರ ಹೇಳ್ತಾ ಹೋಗ್ತಾರೆ, ನಾನು ನೀನು ನಾರದರು ಹಾಗೆ ಹೀಗೆ ನಿನ್ನಂಥ ಪರಮಹಂಸರು ಅಂತ ನಾರದರಿಗೂ ಕೂಡ ಹೇಳ್ತಾರೆ ಬ್ರಹ್ಮದೇವರು. ಹೀಗೆ ಯಾವ್ಯಾವ ಈ ಜಗತ್ನಲ್ಲಿ ಕಾಣ್ತಾ ಇದೀವಿ ಏನೇನನ್ನ, ಹಾಗೆ ಈ ಜಗತ್ತನ್ನ ಕಾಪಾಡುವಂಥವ್ರು ಯಾರೇ ಇರ್ಲಿ ಅವರೆಲ್ಲರೂ ಕೂಡ ಭಗವಂತನ ವಿಶಿಷ್ಟ ಪ್ರತಿಮೆ. ಭಗವಂತನಿಗೆ ಇದೆಲ್ಲ ಪ್ರತಿಮೆ, ಅವರೆಲ್ಲ ಹೊರಗಡೆ ತಾನಿರ್ತಾನೆ ಭಗವಂತ ಅಂತ. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋಣ. 43ನೇ ಶ್ಲೋಕ. ಗಂಧರ್ವ ವಿದ್ಯಾಧರ ಚಾರಣೇಶಾಃ ಯೇ ಯಕ್ಷರಕ್ಷೋರಗ ನಾಗನಾಥಾಃ ಯೇ ವಾರ್ಷೀಣಾಂ ಋಷಭಾಃ ಪಿತॄಣಾಂ ದೈತ್ಯೇಂದ್ರ ಸಿದ್ಧೇಶ್ವರ ದಾನವೇಂದ್ರಾಃ
ಇನ್ನು ಗಂಧರ್ವ ವಿದ್ಯಾಧರ ಚಾರಣೇಶ, ಇಲ್ಲಿ ಪ್ರತಿಯೊಬ್ಬರನ್ನು ತಗೊಳ್ಬೇಕು. ಗಂಧರ್ವ ಈಶ, ಅದು ಮೊದಲನೇ ಪದದಲ್ಲಿ ಈಶ ಅಂತ ಕೊನೆಗೆ ಹಾಕಿದ್ದಾರೆ, ಅದನ್ನ ಪ್ರತಿಯೊಂದು ಶಬ್ದಕ್ಕೆ ಸೇರಿಸ್ಕೊಳ್ಬೇಕು. ಗಂಧರ್ವರಿಗೆ ಯಾರು ಒಡೆಯರು, ವಿದ್ಯಾಧರ ಅನ್ನೋ ಗುಂಪಿಗೆ ಯಾರು ಒಡೆಯರು, ಹಾಗೆ ಚಾರಣ ಅಂತ ಗುಂಪೇನಿದೆ ಆ ಗುಂಪಿಗೆ ಒಡೆಯರು ಯಾರು, ಪ್ರತಿಯೊಂದು ಕೂಡ ದೇವತೆಗಳ ಗುಂಪು. ಅದರಲ್ಲಿ ಗಂಧರ್ವರಿಗೆ ಅಧಿಪತಿ ಯಾರು ಅಂದಾಗ ನಾವೆಲ್ಲ ಈಗ ವಿಶ್ವಾವಸು ಸಂವತ್ಸರ ಅಂತ ಏನ್ ಹೇಳ್ತಾ ಇದೀವಿ, ಈ ವಿಶ್ವಾವಸು ಸಂವತ್ಸರ, ಆ ವಿಶ್ವಾವಸು ಏನಿದ್ದಾನೆ ಅವನು ಗಂಧರ್ವ ಅಧಿಪತಿ. ಆ ಗಂಧರ್ವಕ್ಕೆ ಅಧಿಪತಿನೇ ವಿಶ್ವಾವಸು, ಅವನಲ್ಲಿ ಭಗವಂತನ ವಿಶೇಷ ಸನ್ನಿಧಾನ. ಇನ್ನು ವಿದ್ಯಾಧರ ಗಣಕ್ಕೆ ಅಧಿಪತಿ ಯಾರು ಅಂದ್ರೆ ಚಿತ್ರಕೇತು ಅಂತ ಅವನ ಹೆಸರು. ಚಿತ್ರಕೇತು ಅಂತ ಇಲ್ಲಿ ನಮ್ಗೆ ಅದೇ ಭಾಗವತದಲ್ಲಿ ಏನ್ ಸ್ವಾರಸ್ಯಲ್ಲಿ ಸಿಗೋದು ಅಂದ್ರೆ, ಈ ಸ್ವರ್ಗಲೋಕವನ್ನ ಕಾಪಾಡೋರು ಯಾರು, ಇಂದ್ರ ಅಂತ ಆಗ್ಲೇ ಹೇಳಿದ್ರು. ಸ್ವರ್ಗಲೋಕ ಪಾಲ, ಖಗಲೋಕ ಪಾಲ, ಲೋಕಪಾಲ ಅಂತಾನೆ ಶಬ್ದ 4 ಬಂತು ಹಿಂದಿನ ಶ್ಲೋಕದಲ್ಲಿ. ಅಲ್ಲಿ ಖಗಲೋಕಪಾಲ ಅಂದ್ರೆ ಗರುಡನ್ ತಗೊಳ್ಳೋರು, ಅಂತರಿಕ್ಷ ಲೋಕ ಪಾಲನೆ ಮಾಡೋರು. ಇನ್ನು ನೃಲೋಕಪಾಲ, ಮನುಷ್ಯ ಲೋಕ ಪಾಲನೆ ಮಾಡೋರು ಗೊತ್ತಾಯ್ತು, ಪ್ರಿಯವ್ರತ. ಇನ್ನು ತಲಲೋಕಪಾಲ ಅಂದ್ರೆ ಬಲಿಚಕ್ರವರ್ತಿ, ಅನಂತ, ಇವರೆಲ್ಲ ಒಂದೊಂದು ಲೋಕವನ್ನ ಕಾಪಾಡೋರು ಯಾರ್ಯಾರು ಅಂತ ಒಂದು ಹೆಸರು ಕೂಡ ನಮಗೆ ಟಿಪ್ಪಣಿಗಳಲ್ಲಿ ಸಿಗ್ತಾ ಇದೆ, ಅದು ವಿಶೇಷ. ಇನ್ನು ಅಷ್ಟೇ ಅಲ್ಲ, ಈ ಗಂಧರ್ವ ಗುಂಪಿಗೆ ಅಧಿಪತಿ ಯಾರು ಅಂದ್ರೆ ವಿಶ್ವಾವಸು, ಅವರಿಂದ ಹಿಡಿದು ಅನೇಕರು. ವಿದ್ಯಾಧರ ಅಂತ ಬಂದಾಗ ಒಬ್ಬರ ಹೆಸರು ಹೇಳಲಿಕ್ಕೂ ಕಷ್ಟ, ಯಾಕಂದ್ರೆ ಬೇರೆ ಬೇರೆ ಕಡೆ ತಾತ್ಪರ್ಯ ನಿರ್ಣಯದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಸಿಗತ್ತೆ. ಗಂಧರ್ವರು, ಚಾರಣರು, ಯಕ್ಷರು, ರಾಕ್ಷಸರು ಅಂತೆಲ್ಲ ಬರತ್ತಷ್ಟೆ. ಆದ್ರೆ ಬಂದಾಗ ಯಾರ್ಯಾರು ಅವರಿಗೆ ಒಡೆಯರು, ಆ ಗುಂಪಿನ ಒಬ್ಬರ ಹೆಸರು ಹೇಳಿ ಅಂದ್ರೆ ಕಷ್ಟ. ಬರೀ ವಿದ್ಯಾಧರ, ಚಾರಣ ಅಂತ ಇಷ್ಟೇ ಹೇಳ್ಬಿಡ್ತೀವಿ. ಆದ್ರೆ ಇಲ್ಲಿ ಆಯಾಯ ಗುಂಪಿನ ಅಧಿಪತಿ, ಆ ಗುಂಪಿಗೆ ಯಾರು ಮುಖ್ಯನಾಗಿರ್ತಾನೆ ಅವನ ಹೆಸರನ್ನು ಕೂಡ ಹೇಳ್ತಾ ಹೋಗ್ತಾರೆ. ಈಗ ವಿದ್ಯಾಧರ ಗಣದಲ್ಲಿ ತುಂಬಾ ಪ್ರಮುಖ, ಮೊದಲನೇ ಸ್ಥಾನದಲ್ಲಿ ಎಲ್ರೂ ನೋಡ್ಕೊಳ್ತಾ ಇರೋನ್ ಯಾರು ಅಂದ್ರೆ ಚಿತ್ರಕೇತು, ಅವನ ಹೆಸರು. ಇನ್ನು ಚಾರಣೇಶಾಹ, ಚಾರಣರಿಗೆ ಒಡೆಯಾರು ಪುಷ್ಪದಂತ ಅಂತ ಅವನ ಹೆಸರು. ಪುಷ್ಪದಂತ ಅವನು ರಾಜ ಅಲ್ಲಿ, ಆ ಗುಂಪಿಗೆ ಹೇಗೆ ಇಂದ್ರದೇವರು ಹೇಗೆ ಇಡೀ ದೇವತೆಗಳ ಗುಂಪಿಗೆ ಅವರು ಒಡೆಯರೋ, ಅದೇ ರೀತಿ ಈ ಚಾರಣ ಅನ್ನೋ ಗುಂಪಿಗೆ ಒಡೆಯ ಪುಷ್ಪದಂತ ಅಂತ ಅವನ ಹೆಸರು. ಇನ್ನು ಯಕ್ಷನಾಥ ಯಾರು, ಯಕ್ಷರಿಗೆ ಸ್ವಾಮಿ ಅಂದ್ರೆ ಕುಬೇರ. ಇನ್ನು ರಕ್ಷೋನಾಥ, ಯಕ್ಷರಿಗೆ ಸ್ವಾಮಿ ಕುಬೇರ, ರಕ್ಷರಿಗೆ ಅಂದ್ರೆ ರಾಕ್ಷಸರಿಗೆ ಸ್ವಾಮಿ ಯಾರು, ನಿರುತಿ ಅಂದ್ರೆ ನೈಋತ್ಯ ದಿಕ್ಕಿನ ಅಧಿಪತಿ ನಿರುತಿ. ಇನ್ನು ಉರಗನಾಥ ಅಂತ ಕರಿತೀವಿ. ಇಲ್ಲಿ ಉರಗನಾಥ ಅಂದ್ರೆ ಯಾರು ಅಂದ್ರೆ ವಾಸುಕಿ ಅಂದ್ರೆ ನಮಗ್ ಗೊತ್ತು, ಸರ್ಪ ಏನಿದೆ ವಾಸುಕಿ ಸರ್ಪ, ಅದು ಉರಗನಾಥ. ಉರಗ ಅಂದ್ರೆ ಸರ್ಪಗಳು, ಸರ್ಪಕ್ಕೆ ನಾಥ. ಇನ್ನು ನಾಗಗಳಿಗೆ ಅಧಿಪತಿ, ಸರ್ಪಕ್ಕೆ ಅಧಿಪತಿ ಆಯ್ತು, ಇದು ನಾಗಗಳಿಗೆ ಅಧಿಪತಿ ಯಾರು, ಅನಂತ ಅಂತ ಹೇಳ್ತಾರೆ. ಇಲ್ಲಿ ಅನಂತ ಅಂತ ಇನ್ನೊಂದು ಸರಿನೂ ಕೂಡ ಬಂದಿತ್ತು ಹಿಂದೆ. ಅಲ್ಲಿ ಅನಂತ ಅಂದ್ರೆ ಆ ಅನಂತನಿಗೂ ಈ ಅನಂತನಿಗೂ ಒಂದು ವ್ಯತ್ಯಾಸ ಇದೆ ಅಂತ. ಏನ್ ವ್ಯತ್ಯಾಸ ಅಂದ್ರೆ, ಈ ಅನಂತನಿಗೆ, ಈ ಹಿಂದೆ ಹೇಳಿದ ಅನಂತನಿಗೆ ಒಂದೇ ಕುಂಡಲ, ಒಂದೇ ಆಭರಣವನ್ನ ಅವನು ಹಾಕೊಂಡಿರ್ತಾನೆ, ಧರಿಸಿರ್ತಾನೆ. ಈ ಅನಂತ ಹಾಗಲ್ಲ, ಇವನಿಗೆ ಅನೇಕ ಕುಂಡಲಗಳಿದೆ, ಇದು ವ್ಯತ್ಯಾಸ. ಆದ್ರಿಂದ ಪೂರ್ವೋಕ್ತೋ ಅನಂತಹ ಏಕ ಕುಂಡಲ, ಅವನಿಗೆ ಒಂದೇ ಕುಂಡಲ ಹಿಂದೆ ಹೇಳಿದ ಅನಂತನಿಗೆ. ಈಗ ಹೇಳ್ತಾರೋ ನಾಗಗಳಿಗೆ ನಾಥ ಯಾರಿದ್ದಾನೆ, ನಾಗಗಳ ಅಧಿಪತಿ, ಅಂಥ ಅನಂತನಿಗೆ ಅನೇಕ ಕುಂಡಲಗಳಿದೆ. ಇದು ಮುಂದೆ ಋಷೀಣಾಂ ವೃಷಭಾಹ, ಋಷಿಗಳಲ್ಲೇ ಅತ್ಯಂತ ಶ್ರೇಷ್ಠರು ಯಾರು, ವಸಿಷ್ಠರೇ ಮೊದಲಾದವರು, ಅವರು ಆ ಗುಂಪಿನಲ್ಲಿ ಬಂದರು. ಇನ್ನು ಪಿತೃಣಾಂ ದೈತ್ಯೇಂದ್ರ ಸಿದ್ದೇಶ್ವರ ದಾನವೇಂದ್ರಾಹ, ಇನ್ನು ಪಿತೃಗಳಲ್ಲಿ ಯಾರು ಶ್ರೇಷ್ಠರು ಅಂತ ಬಂದಾಗ ಪಿತೃದೇವತೆಗಳಲ್ಲಿ ಶ್ರೇಷ್ಠ ಯಮದೇವರು, ಆ ಯಮದೇವರೇ ಮೊದಲಾದವರು ತಗೊಳ್ಳೋದು. ಇನ್ನು ದೈತ್ಯೇಂದ್ರರಲ್ಲಿ ಶ್ರೇಷ್ಠರು ಯಾರು ಅಂದಾಗ ಪ್ರಹ್ಲಾದ ರಾಜ. ಇನ್ನು ಸಿದ್ದೇಶ್ವರರಲ್ಲಿ ಸನಕ ಸನಂದನ ಇವರೆಲ್ಲ ತಗೊಳ್ತಾರೆ, ಸನಕ ಮೊದಲನೇವರು. ಇನ್ನು ದಾನವೇಂದ್ರಾಹ, ದಾನವರಿಗೆ ಒಡೆಯ ಯಾರು ಅಂದ್ರೆ ದಾನವ ಶ್ರೇಷ್ಠ ಆದವನು ವೃಷಪರ್ವ ಅಂತ. ಅಂದ್ರೆ ಮೊದಲನೇ ಹೆಸರು ಮಾತ್ರ ಹೇಳ್ತಾರೆ, ಅವ್ರ ಜೊತೆಗೆ ಇನ್ನೂ ಅನೇಕ ಮುಖ್ಯಸ್ಥರು ಇರ್ತಾರೆ ಅವ್ರ ಜೊತೆಗೆ ಸಹಾಯಕರಾಗಿ. ಅದೇ ರಾಜಂತರ ಆ ಗುಂಪು ಅಂದ್ರೆ ಅವ್ರನ್ನೇ ನೆನಪಿಸ್ಕೊಳ್ತಾರೆ. ಈ ಗಂಧರ್ವರ ಗುಂಪು ಅಂದ್ಕೊಳ್ಳೆ ವಿಶ್ವಾವಸು ನೆನಪಾಗ್ಬೇಕು, ವಿದ್ಯಾಧರರ ಗುಂಪು ಅಂದ್ಕೊಳ್ಳೆ ಚಿತ್ರಕೇತು, ಚಾರಣರ ಗುಂಪು ಅಂದ್ರೆ ಪುಷ್ಪದಂತ, ಯಕ್ಷರ ಗುಂಪಿಗೆ ಅಂತಂದ್ರೆ ಕುಬೇರ ನೆನಪಾಗತ್ತೆ, ರಕ್ಷೋನಾಥ ರಾಕ್ಷಸರಿಗೆ ಅಂತ ಅಂದ್ಕೂಡ್ಲೆ ನಿರುತಿ, ಇನ್ನು ಸರ್ಪಗಳಿಗೆ ಅಂದ್ಕೂಡ್ಲೆ ವಾಸುಕಿ, ನಾಗಗಳಿಗೆ ಅನಂತ, ಇನ್ನು ಋಷಿಗಳಿಗೆ ಅಂದಾಗ ವಸಿಷ್ಠರು ಮುಖ್ಯ, ಪಿತೃಗಳಿಗೆ ಯಮ, ಇನ್ನು ದೈತ್ಯೇಂದ್ರ ಅಂದ್ರೆ ಪ್ರಹ್ಲಾದ ರಾಜ, ಸಿದ್ದೇಶ್ವರ ಅಂದ್ರೆ ಸನಕ,
ದಾನವೇಂದ್ರ ಅಂದ್ರೆ ವೃಷಪರ್ವ ಅಂತ. ಹೀಗೆ ಇಷ್ಟೆಲ್ಲ ಹೆಸರುಗಳನ್ನ ಕೊಟ್ಟಿದ್ದಾರೆ. ಇದು ಸಿಗೋದು ಕಷ್ಟ. ಇನ್ನು ಕೆಲವರು ಇಲ್ಲಿ ಬೇರೆ ಟಿಪ್ಪಣಿಕಾರರು ಇಲ್ಲಿ ವಿವರಿಸ್ತಾ ಒಂದ್ರಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಎಲ್ಲಿದೆ ಪಿತೃಣಾಂ ವೃಷಭ, ಪಿತೃಗಳಲ್ಲಿ ಯಾರು ಶ್ರೇಷ್ಠ ಅಂತ ಬಂದಾಗ ಅಗ್ನಿಶ್ವಾತ್ತ ಅಂತ ಅಲ್ಲಿ ಹೆಸರನ್ನ ಕೊಡ್ತಾರೆ. ಅಲ್ಲಿ ಯಮ ಅಂತ ಹಿಂದೆ ಕೊಟ್ಟಿದ್ರು, ಇಲ್ಲಿ ಅಗ್ನಿಶ್ವಾತ್ತ ಅಂತ. ಯಮದೇವರು ಕೂಡ ಇದ್ದಾರೆ ಈ ಟಿಪ್ಪಣಿಯವರ ಪ್ರಕಾರ. ಹೀಗೆ ಅಗ್ನಿಶ್ವಾತ್ತ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ಸಮಾನವಾಗಿದೆ. ಇನ್ನು ಅಷ್ಟೇ ಅಲ್ಲ, ಇಲ್ಲಿ ರಕ್ಷೋರಗ ಅಂತ ಒಂದು ಶಬ್ದ ಬಂದಿದೆ. ಯಕ್ಷ ರಕ್ಷೋರಗ ನಾಗನಾಥ ಅಂತ. ವಸ್ತುತಃ ಅಲ್ಲಿ ರಕ್ಷೋರಗ ಅಂತ ಆಗ್ಬಾರ್ದಿತ್ತು ಆ ರೀತಿ, ಆದ್ರೆ ಸೇರಿಸಿರೋದು ಇದು ಭಾಗವತ ವೇದಕ್ ಸಮಾನ ಆದ್ರಿಂದ ತೊಂದರೆ ಇಲ್ಲ ಅಂತ. ಇಲ್ಲಾಂದ್ರೆ ಸಂಸ್ಕೃತ ವ್ಯಾಕರಣದ ಪ್ರಕಾರ ಅದು ತಪ್ಪು. ರಕ್ಷೋರಗ ಅಂತ ಇಲ್ಲಿ ಆಗ್ಬಾರ್ದಿತ್ತು, ಆದ್ರೆ ರಕ್ಷೋರಗ ಅಂತ ಮಾಡಿದ್ದಾರೆ. ಯಾಕೆಂದ್ರೆ ತಪ್ಪಿಲ್ಲ, ಯಾಕಂದ್ರೆ ಇದು ವೇದದಲ್ಲೇ ಹೇಗೆ ವ್ಯತ್ಯಾಸಗಳಿರುತ್ತೋ ವೇದದಲ್ಲಿ, ಅದೇ ರೀತಿ ಭಾಗವತವನ್ನು ವೇದವ್ಯಾಸರು ಬರ್ದಿದ್ದು, ಸ್ವಯಂ ಭಗವಂತ ಬರ್ದಿದ್ದು. ಅವನ ಗ್ರಂಥಕ್ಕೆ ಯಾವ ವ್ಯಾಕರಣ, ಅವನು ಬರ್ದಿದ್ದೇ ವ್ಯಾಕರಣ. ಅದನ್ನ ಬೇರೆ ವ್ಯಾಕರಣ ಇಟ್ಕೊಂಡು ಅವನ ಗ್ರಂಥಕ್ಕೆ ತೀರ್ಮಾನ ಮಾಡೋದಲ್ಲ ಅಂತ. ಆದ್ರಿಂದ ವೇದವ್ಯಾಸರು ಬರೆದ ಈ ಪದಗಳೇನಿದೆ ಯಕ್ಷ ರಕ್ಷೋರಗ ಅಂತ, ಈ ರಕ್ಷೋರಗ ಅನ್ನೋ ಶಬ್ದ ಅದು ಸರಿಯಾಗೇ ಇದೆ ಅಂತ ಈ ಟಿಪ್ಪಣಿಕಾರರು ಒಬ್ರು ಉತ್ತರ ಕೊಟ್ಟಿದ್ದಾರೆ. ಅದು ಯಾದುಪತ್ಯ ಟಿಪ್ಪಣಿಯಲ್ಲಿ ಬಂದಿದೆ. ಹೀಗೆ ಅನೇಕ ಲೋಕಗಳಲ್ಲಿ ಇರೋರ್ನೆಲ್ಲ ನೆನಪಿಸ್ಕೊಳ್ತಾ ಬರ್ತಾ ಇದ್ದಾರೆ. ಏನಿದು ಕೊನೆಗೆ ಯಾಕೆ ಇಷ್ಟರ ನೆನಪಿಸ್ಕೊಳ್ತಾ ಇದ್ದೀನಿ ಅಂದ್ರೆ ಏನಿಲ್ಲ, ಭಗವಂತ ಎಷ್ಟೆಷ್ಟು ಜನರಲ್ಲಿ ಸನ್ನಿಧಾನವನ್ನ ಮುಖ್ಯವಾಗಿ ಇಟ್ಟಿದ್ದಾರೆ ಅಂತ ತಿಳಿಸ್ಲಿಕ್ಕೋಸ್ಕರ ಪ್ರತಿಯೊಂದು ಗಣಗಳ ಆಯಾಯ ದೇವತೆಗಳ ಹೆಸರನ್ನ, ಆಯಾಯ ಶ್ರೇಷ್ಠರು ಇನ್ಯಾರಿದ್ದಾರೆ ಆ ಗಣದ್ದು ಅದನ್ನ ಹೇಳ್ತಾ ಬರ್ತಾ ಇದೆ. ಇನ್ನು ಮುಂದಕ್ಕೆ ಹೋಗ್ತಾರೆ. ಬರೀ ಇಷ್ಟಕ್ಕೆ ಅಲ್ಲ, 44ನೇ ಶ್ಲೋಕ. ಅನ್ಯೇ ಚ ಯೇ ಪ್ರೇತ ಪಿಶಾಚ ಭೂತ ಕೂಷ್ಮಾಂಡಯಾದೋ ಮೃಗಪಶ್ವಧೀಶಾಃ ಯತ್ಕಿಂಚ ಲೋಕೆ ಭಗವನ್ಮಹಸ್ವತ ಓಜಸ್ಸಹಸ್ವತ್ ಫಲವತ್ ಕ್ಷಮಾವತ್ ಹ್ರೀ ಶ್ರೀ ವಿಭೂತ್ಯಾತ್ಮ ವದದ್ಭುತಾರ್ಣಂ ತತ್ತತ್ಪರಂ ರೂಪವದಸ್ವರೂಪಂ. ಇನ್ನೂ ಕೆಲವರು ಇದಾರೆ. ಯಾರ್ಯಾರು? ಅವರಲ್ಲಿ ಭಗವಂತ ಇರ್ತಾನೆ. ಯಾರು ಅಂದ್ರೆ ಪ್ರೇತಾಧೀಶ. ಇಲ್ಲೂ ಮೊದಲನೇ ಶಬ್ದ ದೀರ್ಘ, ಅಂದ್ರೆ ಮೊದಲನೇ ಲೈನ್ ಗಮನಿಸಿದಾಗ 44ನೇ ಶ್ಲೋಕದಲ್ಲಿ ಪ್ರೇತ ಪಿಶಾಚ ಭೂತ ಕೂಷ್ಮಾಂಡ ಯಾದೋ ಮೃಗ ಪಶ್ವಧೀಶಾಹ ಅಂತ ಸಂಸ್ಕೃತದಲ್ಲಿ ಒಂದೇ ಶಬ್ದ ಅದು. ಅಲ್ಲಿ ಕೊನೆಗೆ ಈಶಾಹ ಅಂತ ಕೇಳುತ್ತೆ, ಒಡೆಯ ಅನ್ನೋ ಅರ್ಥದಲ್ಲಿ, ಸ್ವಾಮಿ ಅನ್ನೋ ಅರ್ಥದಲ್ಲಿ. ಆ ಈಶಾ ಅನ್ನೋದನ್ನ ಒಂದೊಂದು ಶಬ್ದಕ್ಕೆ ಹಾಕೊಳ್ತಾ ಹೋಗ್ಬೇಕು. ಅಂದ್ರೆ ಆಯಾಯ ಗುಂಪಿನ ರಾಜ ಈಶ ಅದ್ ಯಾರು ಅಂತ. ಈಗ ಪ್ರೇತ ಈಶ, ಪ್ರೇತ ಗಣಗಳಿಗೆ ಈಶ ಯಾರು? ಯಮದೇವರನ್ನು ತಗೊಂಡಿರ್ಲಿ. ಅಲ್ಲ, ಯಮದೇವರು ಹಿಂದೆನೂ ತಗೊಂಡಿದ್ರಲ್ವಾ ಅಂದ್ರೆ ಹೌದು. ಯಮದೇವರಿಗೆ ಅನೇಕ ರೂಪ. ಪ್ರೇತ ಗಣಕ್ಕೆ ಅಧಿಪತಿಯಾಗಿದ್ದಾಗ ಅಲ್ಲಿ ಇನ್ನೊಂದು ರೂಪ ತೋರಿಸ್ತಾ ಇರ್ತಾರೆ ಯಮದೇವರು. ಅದೇ ಇನ್ನೊಂದಕ್ಕೆ ಅಧಿಪತಿ ಅಂದ್ರೆ ಪಿತೃದೇವತೆಗಳಿಗೆ ಅಧಿಪತಿ ಅಂತ ಇದ್ದಾಗ ಅಲ್ಲಿ ಯಮದೇವರು ಸೌಮ್ಯದಲ್ಲಿ ಇರ್ತಾರೆ, ಸೌಮ್ಯ ರೂಪ. ಇಲ್ಲಿ ಉಗ್ರ ರೂಪದಲ್ಲಿ ಇರ್ತಾರೆ ಪ್ರೇತಗಣಕ್ಕೆ ಅಧಿಪತಿಯಾಗಿದ್ದಾಗ. ಇನ್ನು ಅದಕ್ಕೊಂದು ದೃಷ್ಟಾಂತನೂ ಕೂಡ ಕೊಡ್ತಾನೆ. ಹೇಗೆ ಅಂದ್ರೆ ಈಗ ವ್ಯಾಸ ವಾಸುದೇವವತ್ ಅಂತ, ಯಾದವ ಕೃಷ್ಣ ವಾಸಿಷ್ಠ ಕೃಷ್ಣ. ಕೃಷ್ಣ ತಾನು ಕಿರೀಟ ಅಸ್ತ್ರ ಶಸ್ತ್ರ ಎಲ್ಲ ಹಿಡ್ಕೊಂಡ್ ಬಂದ. ಅದೇ ವೇದವ್ಯಾಸ ರೂಪದಲ್ಲಿ ಅದ್ ಯಾವುದೂ ಇಲ್ಲ. ಈ ರೀತಿ ವೇದವ್ಯಾಸ ರೂಪ ಮತ್ತೆ ಕೃಷ್ಣನ ರೂಪವನ್ನ ನೆನಪಿಸ್ಕೊಳ್ಳಿ. ಒಬ್ಬನೇ ವ್ಯಕ್ತಿ ಹೇಗೆ ಬೇರೆ ಬೇರೆ ತರ ರೂಪವನ್ನ ಧರಿಸಿರ್ತಾನೋ ಅದೇ ರೀತಿ ಇಲ್ಲಿ ಯಮದೇವರು ತಾವು ಪ್ರೇತೇಶನೂ ಹೌದು, ಪಿತೃಗಳಿಗೆ ಈಶನೂ ಹೌದು. ಇನ್ನು ಪಿಶಾಚಗಳಿಗೆ ಒಡೆಯ ಯಾರು? ಪಿಶಾಚಗಳನ್ನು ನೋಡ್ಕೊಳ್ಳೋನ್ ಯಾರು? ಘಂಟಾಕರ್ಣ ಅಂತ ಅವನ ಹೆಸರು. ಆ ಘಂಟಾಕರ್ಣದಿಂದ ಹಿಡಿದು ಎಲ್ರು ಪಿಶಾಚ ಈಶರು.
ಅಂದ್ರೆ ಇವರೆಲ್ಲ ಸ್ಮರಣೆ ಮಾಡಿದ್ರೆ ಆ ಗಣಗಳ ಬಾಧೆನೂ ಇರಲ್ಲ. ಅದಕ್ಕೂ ಒಂದು ಸಹಾಯವಾಗಿದೆ ಈ ಶ್ಲೋಕಗಳು. ಈ ಶ್ಲೋಕಗಳಲ್ಲಿ ಕೊನೆ ಈ 3-4 ಶ್ಲೋಕ ಏನಿದೆ, ಇದು ಒಂದು 3-4 ಸಲ ಪಾರಾಯಣ ಮಾಡಿದ್ರೆ ಸಾಕು, ಪೂರ್ಣ ಆಯಾಯ ಲೋಕಪಾಲಕರು, ಆ ಅಧಿಪತಿಗಳು ಎಲ್ರೂ ನೆನಪಾಗ್ತಾರೆ. ಅದರಿಂದ ಎಲ್ಲಾ ಲೋಕಪಾಲಕರ ರಕ್ಷಣೆ ಪ್ರಾರ್ಥನೆ ಮಾಡುವಂತ ಪದ್ಯಗಳಿದು. ಆ ಎಲ್ಲರಲ್ಲೂ ಮುಖ್ಯವಾಗಿ ರಕ್ಷಣೆ ಮಾಡೋದು ದೇವರೇ, ಅದನ್ನೇ ಇವರು ಕೊನೆಗೆ ಹೇಳೋದು. ಆದ್ರೆ ಇವ್ರ ಮುಖಾಂತರ ಇಲ್ಲೆಲ್ಲ ದೇವರಿರ್ತಾನೆ. ಅದರಿಂದ ಪ್ರೇತ ಗಣಗಳ ತೊಂದರೆ ಆಗ್ಲಿ, ಪಿಶಾಚ ಗಣಗಳ ತೊಂದರೆ ಆಗ್ಲಿ, ಭೂತ ಗಣಗಳ ತೊಂದರೆ ಆಗ್ಲಿ ಯಾವ್ದಾಗಲ್ಲ. ಯಾಕೆಂದ್ರೆ ಅವುಗಳ ಒಡೆಯರನ್ನ, ಅವ್ರು ನೋಡ್ಕೊಳ್ಳೋ ಲೀಡರ್ ಯಾರಿದಾರಲ್ಲ ಅವ್ರನ್ನ ಸ್ಮರಣೆ ಮಾಡಿದ್ರೆ ಅವ್ರು ನೋಡ್ಕೊಂತಾರೆ. ಅವ್ರ ಬಾಧೆ ಯಾರಿಗೂ ನಮ್ಗೆ ಯಾರಿಗೂ ಕೂಡ ಆಗ್ಬಾರ್ದು, ಮನುಷ್ಯರಿಗೆ ಆ ರೀತಿ ಆಗ್ಬಾರ್ದು ಅಂದ್ರೆ ಅವರ ಪ್ರಾರ್ಥನೆಯನ್ನ ಮಾಡ್ಬೇಕು. ಆ ರೀತಿಯಲ್ಲಿ ಈ ಭಾಗವತದ ಈ ಪದ್ಯಗಳಲ್ಲಿ ಬಂದಿದೆ. ಇನ್ನು ಪಿಶಾಚಾಧೀಶ ಘಂಟಾಕರ್ಣ ಅಂತ ಬಂತು. ಇನ್ನು ಭೂತೇಶ, ಭೂತಗಳಿಗೆ ಈಶ. ಪ್ರೇತ ಆಯ್ತು, ಪಿಶಾಚ ಆಯ್ತು, ಈಗ ಭೂತಕ್ಕೆ ಬಂದಿದೆ. ಭೂತೇಶ ಯಾರು? ಭೈರವ ಅಂತ ಕರೀತಾರೆ. ಭೂತೇಶ ಭೈರವ, ಭೈರವನಿಂದ ಹಿಡಿದು ಅನೇಕರು. ಇನ್ನು ಕೂಷ್ಮಾಂಡ ಗಣಗಳು ಅಂತ ಇರುತ್ತೆ. ಆ ಕೂಷ್ಮಾಂಡ ಗಣಗಳು ಅಷ್ಟೇ ರಾಕ್ಷಸರ ಗಣಗಳ ತರನೇ. ಆ ಕೂಷ್ಮಾಂಡ ಗಣಕ್ಕೆ ಅಧಿಪತಿಗಳು ಯಾರು? ಭೃಂಗಿ, ರುಕ್ಮ ಅಂತ ಇರ್ತಾರೆ. ಆ ಭೃಂಗಿ, ರುಕ್ಮ ಮುಂತಾದವರು. ಭೃಂಗಿ ಅನ್ನೋನು ರುದ್ರದೇವರ ಭೃತ್ಯ ಅಂತ ಪ್ರಸಿದ್ಧ. ಹೇಗೆ ರುದ್ರದೇವರಿಗೆ ನಂದಿ ಕಂಡ್ರೆ ತುಂಬಾ ಇಷ್ಟನೋ ಹಾಗೆ ಭೃಂಗಿ ಕಂಡ್ರು ತುಂಬಾ ಇಷ್ಟ ರುದ್ರದೇವರಿಗೆ. ಆ ರುದ್ರದೇವರ ಭೃತ್ಯ ಅವನು ಕೂಷ್ಮಾಂಡ ಅನ್ನೋ ಅಧಿಪತಿಗಳಿರ್ತಾರೆ. ಆ ಕೂಷ್ಮಾಂಡ ಅಂತ ಒಂದು ಗುಂಪು, ಕೂಷ್ಮಾಂಡ ಅಂದ್ರೆ ಕುಂಬಳಕಾಯಿ ಅಲ್ಲ, ಕೂಷ್ಮಾಂಡ ಅಂತ ಒಂದು ಗುಂಪು, ಆ ಗುಂಪಿಗೆ ಒಡೆಯ. ಇದು ಇದಾದ್ಮೇಲೆ ಯಾದಸಾಮೀಶಾಹ ಅಂದ್ರೆ ನೀರಿನಲ್ಲಿ ಸಂಚಾರ ಮಾಡುವಂತಹ ಪ್ರಾಣಿಗಳಿಗೆ ಮುಖ್ಯ ಯಾವುದು ಅಂದ್ರೆ ತಿಮಿಂಗಿಲ. ಆ ತಿಮಿಂಗಿಲ ಮೊದಲಾದ ವಸ್ತುಗಳು. ಇನ್ನು ಮೃಗಾಣಾಮೀಶಾಹ, ಮೃಗಗಳಲ್ಲಿ ಯಾವುದು ಅಂದ್ರೆ ಸಿಂಹ. ಪಶುಗಳಲ್ಲಿ ಯಾವುದು ಅಂದ್ರೆ ನಂದಿಕೇಶ್ವರ, ಪಶುಗಳಲ್ಲಿ ನಂದಿಕೇಶ್ವರ ಬಂದ. ಹೀಗೆ ಲೋಕದಲ್ಲಿ ಯಾವ ವಸ್ತು ಇದೆಯೋ ಅಂದ್ರೆ ಇದೊಳ್ಳೆ ವಿಭೂತಿ ಯೋಗ ತರ ಅನಿಸ್ತಾ ಇದೆ. ವಿಭೂತಿ ಯೋಗ ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾರೆ, ನನ್ನ ವಿಭೂತಿ ರೂಪಗಳು ಇಲ್ಲಿದೆ. ಋಷೀಣಾಂ ಕಪಿಲಹ, ಋಷಿಗಳಲ್ಲಿ ನಾನು ಕಪಿಲ ಅಂತಲೇ ಹೇಳ್ತಾರೆ. ಇಲ್ಲಿ ಋಷಿಗಳು ಅಂದ್ರೆ ವಸಿಷ್ಠರನ್ನ ತಗೊಂಡ್ವಿ ನಾವು, ಅಲ್ಲಿ ಕಪಿಲರನ್ನ ತಗೊಳ್ಳೋದು. ಈಗ ಒಂದೊಂದ್ ಕಡೆ ಒಂದೊಂದು ವಿಭೂತಿ ರೂಪಗಳನ್ನ ಭಗವದ್ಗೀತೆಯಲ್ಲಿ ಒಂದಿಷ್ಟು ಹೇಳಿದ್ದಾರೆ, ಇಲ್ಲಿ ಒಂದಿಷ್ಟು ಹೇಳಿದ್ದಾರೆ. ಇಲ್ಲಿ ಹೇಳಿರೋಂಥ ವಿಭೂತಿ ರೂಪಗಳೇನಿದೆ ಅದು ವಸ್ತುತಃ ಇಲ್ಲಿ ಭಾಗವತ ಮೂಲದಲ್ಲಿ ಅದಿಲ್ಲ. ಮೂಲದಲ್ಲಿ ಶ್ಲೋಕಗಳಲ್ಲಿ ಏನ್ ಹೇಳಿದ್ದಾರೆ ಇಷ್ಟೇ ಹೇಳಿದ್ದಾರೆ. ಆಯಾಯ ಗಣಗಳಿಗೆ ಒಡೆಯರು ಯಾರಿರ್ತಾರೆ ಅಲ್ಲೆಲ್ಲ ಭಗವಂತ ಇರ್ತಾನೆ ಅಂತ. ಆದ್ರೆ ಯಾರವರು ಅಂದಾಗ ವ್ಯಾಖ್ಯಾನದಲ್ಲಿ ಟಿಪ್ಪಣಿಗಳಲ್ಲಿ ಇವ್ರನ್ನೆಲ್ಲ ವಿವರಣೆ ಮಾಡಿದ್ದಾರೆ. ಇಂತಿಂತವ್ರು ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಅಂತೂ ವಿಭೂತಿ ಯೋಗದಂತೆ ಇದು ಈ ಅಧ್ಯಾಯ ಕೊನೆಯ ಶ್ಲೋಕಗಳಿರೋದು. ಈ ಭಗವಂತನ ಸನ್ನಿಧಾನ ಎಲ್ಲೆಲ್ಲಿದೆ ಅಂದ್ರೆ ಯಾವ ಗುಂಪಿನಲ್ಲಿ ಒಂದು ತುಂಬಾ ಮೇಲಕ್ಕಿರುತ್ತಲ್ಲ ಶ್ರೇಷ್ಠ ವಸ್ತು ಅಂತ, ಆ ಎಲ್ಲಾ ವಸ್ತುಗಳ ಒಳಗೆ ಅವನೇ ಇದ್ದು ಕೆಲಸ ಮಾಡಿಸ್ತಾ ಇರ್ತಾರೆ. ಅದರಿಂದ ಜ್ಞಾನದಲ್ಲಿ ತುಂಬಾ ಎತ್ತರದಲ್ಲಿದ್ರೆ ಅಥವಾ ಇನ್ಯಾವುದೋ ಶಕ್ತಿಯಲ್ಲಿ ತುಂಬಾ ಎತ್ತರದಲ್ಲಿದ್ರೆ ಅಂಥ ವ್ಯಕ್ತಿಗಳ ಒಳಗಡೆ ದೇವರೇ ಇರ್ತಾನೆ, ವಿಭೂತಿ ರೂಪ ಇದ್ದೇ ಇರುತ್ತೆ. ಹಾಗಾಗಿ ಜಗತ್ನಲ್ಲಿ ಯಾವುದೇ ಒಂದು ಶ್ರೇಷ್ಠ ವಸ್ತು ಕಾಣ್ತಾ ಇದೆ ಅಂತ ಆದ್ರೆ ಅಲ್ಲಿ ಭಗವಂತನ ವಿಭೂತಿ ರೂಪ ಇದ್ದೇ ಇರುತ್ತೆ. ಆ ವಿಭೂತಿ ರೂಪನೇ ಅಂತ ವ್ಯಕ್ತಿಗಳ ಕೈಲಿ ಕೆಲಸ ಮಾಡಿಸೋದು. ಇಷ್ಟ ಆಯ್ತು. ಇದಾದ ಮೇಲೆ ಅನೇಕ ವಸ್ತುಗಳನ್ನು ಹೇಳ್ಬೇಕು. ಇನ್ನು ಪಟ್ಟಿ ಮಾಡ್ತಾ ಹೋದ್ರೆ ತುಂಬಾ ಅನಂತ ವಸ್ತುಗಳಿದೆ ಜಗತ್ನಲ್ಲಿ. ಅದಕ್ಕೇನ್ ಮಾಡ್ತಾರೆ, ಭಗವತ್ ಯಾವ ವಸ್ತುವಿನಲ್ಲಿ ಯಶಸ್ಸು, ಜ್ಞಾನ, ಕೀರ್ತಿ ಎಲ್ಲ ಇದೆಯೋ, ಮಹಸ್ವತ್ ಹಾಗೆ ತಾನಾಗೆ ಮಹತ್ವ ಅದರಲ್ಲಿ ಬಂದಿದೆಯೋ ಅಂದ್ರೆ ಭಗವಂತನಿಂದ ಮಹತ್ವ ಅಂತ ಅರ್ಥ. ವರಗಳಿಂದ ಅಲ್ಲ, ಭಗವಂತನಿಂದಲೇ ಮಹತ್ವ ಹುಟ್ಟುತ್ತಾನೆ ಬಂದಿರುತ್ತೆ ಕೆಲವು ವಸ್ತುಗಳಲ್ಲಿ. ಇನ್ನು ಓಜಸ್ ಅಂದ್ರೆ ಧಾರಣೆ ಮಾಡೋ ಶಕ್ತಿ. ಇಲ್ಲಿ ತುಂಬಾ ಅಪರೂಪದ ಶಬ್ದಗಳು ಬಂದಿದೆ, ಇದಕ್ಕೆಲ್ಲ ಅರ್ಥ ಹೇಳೋದು ಕಷ್ಟ. ಭಾಗವತದ ಈ ಟಿಪ್ಪಣಿಗಳಲ್ಲಿ ಮಾತ್ರ ಸಿಗೋ ಈ ಅರ್ಥ. ಯಾಕೆಂದ್ರೆ ಮಹಃ ಅನ್ನೋ ಶಬ್ದಕ್ಕೂ ಬಲ ಅಂತಾನೆ ಅರ್ಥ. ಓಜಸ್ ಅಂದ್ರೂ ಬಲ, ಸಹಸ್ ಅಂದ್ರೂ ಬಲ, ಬಲ ಅಂದ್ರೆ ಬಲ. 4 ಶಬ್ದ ಬರುತ್ತೆ, 4 ಶಬ್ದಕ್ಕೆ ಬೇರೆನೆ ಅರ್ಥ ಹೇಳ್ತಾರೆ. ಸಾಮಾನ್ಯವಾಗಿ ಸಂಸ್ಕೃತ ಗೊತ್ತಿರೋರು ಎಲ್ಲದಕ್ಕೂ ಬಲ ಅಂತ ಅರ್ಥ ಹೇಳ್ಬಿಡ್ತಾರೆ ಇದಕ್ಕೆ. ಆದ್ರೆ ಹಾಗಲ್ಲ, ಇದು ತುಂಬಾ ವ್ಯತ್ಯಾಸ ಇದೆ, ಅದನ್ನ ಬಿಡಿಸಿದ್ದಾರೆ ಇಲ್ಲಿ. ಮಹಸ್ವತ್ ಅಂದ್ರೆ ಸ್ವತಃ ಮಹತ್ವ ಹೊಂದಿರೋ ವಸ್ತುಗಳಿಗೆ ಮಹಸ್ವತ್ ಅಂತ ಕರೀತಾರೆ. ಇನ್ನು ಓಜಸ್ವತ್ ಅಂದ್ರೆ ಅವಷ್ಟಂಭನ ಶಕ್ತಿ, ಅಂದ್ರೆ ಧಾರಣೆ ಮಾಡೋ ಶಕ್ತಿ. ಯಾರಾದ್ರೂ ತೊಂದರೆ ಕೊಡ್ಲಿಕ್ಕೆ ಬಂದ್ರೆ ಅದನ್ನ ಪ್ರತಿರೋಧ ಮಾಡುವಂತ ಶಕ್ತಿ, ಅದಕ್ಕೆ ಅವಷ್ಟಂಭನ ಶಕ್ತಿ ಅಂತಾರೆ. ಅಂಥ ಗುಣ ಇರೋರಿಗೆ ಓಜಸ್ಸಿದೆ ಅಂತ ಹೇಳ್ತಾರೆ. ಈಗ ದೇವರಲ್ಲಿ ಓಜಸ್ಸಿದೆ, ಈ ಕ್ಷತ್ರಿಯನಲ್ಲಿ ಎಂಥ ಓಜಸ್ಸಿದೆ ಅಂತ. ಓಜಸ್ ಅಂದ್ರೆ ಬಲ ಅಂತ ಅಷ್ಟೇ ಅರ್ಥ ಅಲ್ಲ, ಪ್ರತಿರೋಧನ ಮಾಡೋ ಶಕ್ತಿ ಎಷ್ಟಿದೆ ಅವನಿಗೆ ಅಂತ. ಓಜಸ್ಸು, ವೀರ್ಯ, ಬಲ ಅಂತೆಲ್ಲ ಹೇಳ್ತೀವಲ್ಲ ಆ ರೀತಿ. ಇನ್ನು ಸಹಸ್ವತ್, ಸಹ ಅನ್ನೋ ಶಬ್ದಕ್ಕೂ ಬಲ ಅಂತಾನೆ ಅರ್ಥ. ಅಂದ್ರೆ ಯಾವ ರೀತಿ ಬಲ? ಸಹನ ಶಕ್ತಿ, ಬೇಗ ಉದ್ವೇಗಕ್ಕೊಳಗಾಗೋದಿಲ್ಲ, ಇಂಥ ಸಹನ ಶಕ್ತಿಯನ್ನು ಹೊಂದಿರೋ.
ಇನ್ನು ಬಲವತ್, ಬಲ ಇರೋರು ಏನರ್ಥ, ಇಚ್ಛಾಕರಣ ಶಕ್ತಿ, ತಾನು ಇಚ್ಛೆ ಪಟ್ಟಿರ್ತಾನೆ ಇದಾಗ್ಬೇಕು ಅಂತ, ಅದು ಮಾಡ್ಕೊಡುವಂತ ಶಕ್ತಿ ಇದ್ರೆ ಅವನಿಗೆ ಬಲ ಇರೋನು ಅಂತ ಕರೀತಾರೆ. ಹಾಗಾದ್ರೆ ದುರ್ಬಲ ಅಂದ್ರೆ ತಾನು ಅನ್ಕೊಂಡಿದ್ದನ್ ಸಾಧನೆ ಮಾಡ್ಲಿಕ್ಕೆ ಆಗದೆ ಇರೋನ್ ದುರ್ಬಲ. ಬಲ ಇರೋನು ಅಂದ್ರೆ ಅರ್ಥ, ತಾನು ಅನ್ಕೊಂಡಿದ್ದನ್ ಸಾಧನೆ ಮಾಡ್ಲಿಕ್ಕೆ ಆಗೋನು, ಅವನು ಬಲ ಅಂತ ಅನಿಸ್ಕೊಡ್ತಾನೆ, ಅವನಲ್ಲಿ ಬಲ ಇದೆ ಅಂತ ಆಗತ್ತೆ. ಇನ್ನು ಕ್ಷಮ ಇರಬೇಕು ಅಂತ, ಕ್ಷಮ ಇರೋ ವಸ್ತು ಯಾವುದು? ಕ್ರೋಧ ಸಮುತ್ಥಿತಿವತ್, ಅಂದ್ರೆ ಕ್ರೋಧ ಬರೋದೆ, ಕ್ರೋಧ ಬಂದ್ರೂ ಕೂಡ ಅವಾಗ ಸುಮ್ನೆ ಇರ್ತಾನೆ, ಯಾವತ್ತೂ ಕೋಪ ಮಾಡ್ಕೊಡೋದಿಲ್ಲ. ಕ್ರೋಧ ಬಂದಾಗ ಅವನೇನೊಂದು ಗುಣ ತೋರಿಸ್ತಾನಲ್ಲ, ಏನು ಕೋಪ ಮಾಡ್ಕೊಳ್ದೇನೆ, ಅದನ್ನೇ ಕ್ಷಮ ಅಂತ ಕರೀತಾರೆ. ಇನ್ನು ಹ್ರೀಮತ್, ಹ್ರೀ ಅಂದ್ರೆ ಲಜ್ಜೆ, ನಾಚಿಕೆ. ನಾಚಿಕೆಯನ್ನ ಯಾರು ಹೊಂದಿರ್ತಾರೆ ಅದು ಯೋಗ್ಯವಾದ ನಾಚಿಕೆ ಅಂತ. ಕೆಟ್ಟ ವಸ್ತು, ಕೆಟ್ಟ ಕೆಲಸ ಅಂದ್ರೆ ನಾಚಿಕೆ ಇರ್ಬೇಕು, ಒಳ್ಳೆ ಕೆಲಸ ಅಂದ್ರೆ ನಾಚಿಕೆ ಇರಲ್ಲ. ಅಂತೂ ಒಳ್ಳೆ ಕೆಲಸದಲ್ಲೂ ನಾಚಿಕೆ ಇದ್ರೆ ಉಪಯೋಗ ಇಲ್ಲ, ಅದು ದೋಷ. ಆದ್ರಿಂದ ಕೆಟ್ಟ ಕೆಲಸಗಳಲ್ಲಿ ಮಾತ್ರ ನಾಚಿಕೆ ಇರಬಾರ್ದು, ಶ್ರೀಮತ್. ಇನ್ನು ಶ್ರೀಮಲ್ ಲಕ್ಷಣವನ್ನರ್ಥಂ ಅಷ್ಟೇ ಅಲ್ಲ, ಇನ್ನು ವಿಶೇಷವಾದ ಸಂಪತ್ತಿನ ಲಕ್ಷಣ ಯಾರ್ಯಾವ ವ್ಯಕ್ತಿಯಲ್ಲಿ ಕಾಣ್ತಾ ಇದೆಯೋ ಅದೆಲ್ಲ ವಿಭೂತಿ ಮತ್. ಅಷ್ಟೇ ಅಲ್ಲ, ವಿಭೂತಿ ಮತ್ ಅಂದ್ರೆ ಇನ್ನೂ ಏನೇನು ವಿಶೇಷವಾದ ಶಕ್ತಿ ಅಥವಾ ವಿಶೇಷವಾದ ಮಹಿಮೆಯನ್ನ ಪಡ್ಕೊಳ್ಳಿಕ್ಕೆ ಯೋಗ್ಯತೆಯನ್ನ ಹೊಂದಿರೋ ಯಾವ್ಯಾವ ವಸ್ತು ಇದೆಯೋ ವಿಭೂತಿ ಮತ, ಅದು ಯದ್ಯದ್ ವಿಭೂತಿ ಮತ್ ಸತ್ವಂ ಶ್ರೀಮದೂರ್ಜಿತಮೇವ ಅಂತೆಲ್ಲ ಕೃಷ್ಣ ಹೇಳುತ್ತೆ. ಮಮ ತೇಜೋಂಶ ಸಂಭವಂ ಅಂತ ಕೃಷ್ಣ ಹೇಳ್ತಾನೆ. ಅದೇ ಅರ್ಥವನ್ನೇ ಸಂಗ್ರಹ ಮಾಡೋ ತರ ಇದೆ ಭಾಗವತದ ಪದ್ಯಗಳು. ಸ್ವತೋ ಮಹತ್ವಂತೂ ಮಹೋ ವಿಶೇಷ ಪ್ರಾಪ್ತಿ ಶಕ್ತಿತ ವಿಭೂತಿರ್ ಲಕ್ಷಣವನ್ನಾಹೋ ಲಕ್ಷ್ಮೀ ಶಬ್ದೇನ ಭಣ್ಯತೆ. ಇಲ್ಲಿ ಎಲ್ಲ ಲಕ್ಷ್ಮಿಯನ್ನೇ ಇದೊಂದು ರೂಪದಿಂದ ಕರೆಯೋದಷ್ಟೇ. ಅಂದ್ರೆ ಸ್ವತಃ ಮಹತ್ವ ಕೆಲವ್ರಿಗೆ ಬಂದಿದ್ರೆ ಅದು ಲಕ್ಷ್ಮೀ ದೇವಿಯಿಂದ ಅಂತ ಅರ್ಥ. ವಿಶೇಷವಾದ ಗುಣಗಳನ್ನ ಅಥವಾ ಮಹಿಮೆಗಳನ್ನ ಹೊಂದ್ಲಿಕ್ಕೆ ಶಕ್ತಿ ಇದ್ರೆ ಅದು ಲಕ್ಷ್ಮೀ ರೂಪ ಅಂತ ಅರ್ಥ. ವಿಭೂತಿ ಅಂದ್ರೆ ಲಕ್ಷ್ಮಿ, ಒಳ್ಳೆ ಲಕ್ಷಣ ಇದ್ರೆ ಅಲ್ಲೂ ಲಕ್ಷ್ಮಿ ಇರ್ತಾಳೆ ಅಂತ. ಇಂಥ ಎಲ್ಲಾ ಸ್ಥಳದಲ್ಲಿ ಲಕ್ಷ್ಮಿ ಸನ್ನಿಧಾನ, ಅದರ ಜೊತೆಗೆ ಭಗವಂತನ ಸನ್ನಿಧಾನ. ಆದ್ರಿಂದ ಈ ಎಲ್ಲ ವಸ್ತುಗಳು ಅಷ್ಟೇ ಅಲ್ಲ, ಅದ್ಭುತಾರಣಂ ಅಂತ ಇನ್ನೊಂದು ಹೇಳ್ತಾರೆ. ಅದ್ಭುತಾರಣಂ ಅಂದ್ರೆ ಸಮುದ್ರ ಅಂತ ಅರ್ಥ. ಅದು ಆಶ್ಚರ್ಯ ಸಮುದ್ರ, ಅದು ನಮ್ಗೆ ಇಷ್ಟು ಮಿತಿ ಇದೆ ಅಂತ ಹೇಳಲಿಕ್ಕೆ ಆಗದೆ ಇರುವಂತಹ ಸಮುದ್ರ ಇದ್ರೆ ಆ ಸಮುದ್ರದಲ್ಲಿ ಭಗವಂತನ ರೂಪ ಇದೆ. ಅಷ್ಟೇ ಅಲ್ಲ, ಆತ್ಮವತ್, ಒಳ್ಳೆ ಧೈರ್ಯ ಕೆಲವರಲ್ಲಿ ಇರುತ್ತೆ, ಕೆಲವರು ಮನಸ್ಸನ್ನು ಗೆದ್ದಿರ್ತಾರೆ, ಅಂತಹ ವ್ಯಕ್ತಿಗಳಲ್ಲೂ ಭಗವಂತನ ಸನ್ನಿಧಾನ ಇರುತ್ತೆ. ಹೀಗೆ ತತ್ತತ್ಪರಂ ಭೂಮ್ನಃ ರೂಪವತ್, ಇದೆಲ್ಲ ಭಗವಂತನ ಆ ಭೂಮ ಅವತಾರಿ ಪರಮಾತ್ಮನ. ನಮ್ಗೆ ನ್ಯಾಯಸುಧಾ ಪಾಠದಲ್ಲೂ ಬಂತು, ಭೂಮ ಅನ್ನೋ ಗುಣವನ್ನ ಚಿಂತಿಸ್ಬೇಕು ದೇವರದು ಅಂತ. ಅಂತ ಭೂಮನ ಬಗ್ಗೆ ಮತ್ತೆ ಬರ್ತಾ ಇದೆ ಇಲ್ಲಿ. ಭೂಮ ಅಂದ್ರೆ ಏನರ್ಥ? ಸರ್ವತ್ರ ವ್ಯಾಪಿ ಭೂಮ, ಪೂರ್ಣನಾದಂತಹ ಯಾವ ಆ ಭೂಮ ಇದ್ದಾನೆ ಆ ಪರಮಾತ್ಮ, ಅವನ ರೂಪ ಎಲ್ಲ ಇದು ಅಂತ, ಅವನ ರೂಪದ ತಂತೆ ಅಂತ ಅಂದ್ರೆ ಅಭಿಪ್ರಾಯ. ಅವನಿಗೆ ಇದೆಲ್ಲ ವಸ್ತುಗಳು ಪ್ರತಿಮೆ. ಇದುವರೆಗೆ ಹೇಳಿದ ಲೋಕಪಾಲಕರು ಯಾರ್ಯಾರಿದ್ದಾರೆ, ಕೂಷ್ಮಾಂಡ ಗಣಾಧಿಪತಿಗಳು, ಭೂತ ಪ್ರೇತ ಪಿಶಾಚ ಗಣಗಳಿಗೆ ಅಧಿಪತಿಯರು ಯಾರ್ಯಾರಿದ್ದಾರೆ, ಮತ್ತೆ ಲೋಕದಲ್ಲಿ ಈ ನಾಚಿಕೆ, ಅನೇಕ ರೀತಿ ಶಕ್ತಿ, ಸಹನ ಶಕ್ತಿ, ಧಾರಣಾ ಶಕ್ತಿ, ಕ್ಷಮಾ ಶಕ್ತಿ, ಸಮುದ್ರ, ಹೀಗೆ ಯಾವ್ದ್ಯಾವ್ದು ಜಗತ್ತಿನಲ್ಲಿ ಅತಿ ಶ್ರೇಷ್ಠ ವಸ್ತುಗಳಿದೆಯೋ ಅದನ್ನೆಲ್ಲ ಭಗವಂತ ಒಳಗಡೆ ಇತ್ತು ತಾನು ಅದಕ್ಕೆಲ್ಲ ಶಕ್ತಿಯನ್ನ ಕೊಟ್ಟು ಎಲ್ಲರೂ ಅದನ್ನ ಇಷ್ಟಪಡುವಂತೆ ಮಾಡ್ತಾನಂತೆ. ಅದರಿಂದ ಬೇರೆಯವರು ಅದನ್ನ ಇಷ್ಟಪಡ್ಬೇಕು ಅಂದ್ರೆ ಭಗವಂತನ ಸನ್ನಿಧಾನ ಮುಖ್ಯ. ಆದ್ರೆ ಇದೊಂದು ಎಚ್ಚರ ಇರಬೇಕು, ಏನಂದ್ರೆ ಭಗವಂತನ ಸ್ವರೂಪ ಅಲ್ಲ ಅದ್ಯಾವುದು, ಭಗವಂತನೇ ಇವೆಲ್ಲ ಅಲ್ಲ, ಹೊರತು ಭಗವಂತ ಅದ್ರಲ್ಲಿ ವಿಶೇಷವಾಗಿ ಇರ್ತಾನೆ ಅಂತ ಅರ್ಥ ಅಂತ. ಇಷ್ಟು ವಿಷಯ ಬಂತು. ಇನ್ನೊಂದು ವಿಷಯ ಇದೆ, ಇನ್ನೊಂದು ಸ್ವಲ್ಪ ವಿಷಯ ಇದೆ ಇದರಲ್ಲಿ. ಮತ್ತೆ ಕೊನೆಯ ಶ್ಲೋಕ ಒಂದು ಉಳ್ಕೊಂಡಿದೆ, ಅದನ್ನ ಪುನಃ ಇನ್ನು 2 ದಿವಸ ಪಾಠ ಇರೋದಿಲ್ಲ, ಮತ್ತೆ ಬಿದಿಗೆ ಎಂದ ಪಾಠ. 2 ದಿವಸ ಅನಧ್ಯಯನ ಆದ್ರಿಂದ ಬಿದಿಗೆ ಎಂದು ಈ ಅಧ್ಯಾಯದ ಮುಕ್ತಾಯವನ್ನ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣ ಧನ್ಯವಾದ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.